ಒಂದು ದಿನ ಗುರು ಮತ್ತು ಯುವ ಗಣಪತಿ ನದಿಯ ತೀರದಲ್ಲಿ ಕುಳಿತಿದ್ದರು. ಅವರ ಹತ್ತಿರ ಕೆಲವು ಪುಟ್ಟ ಮಕ್ಕಳು ಮರಳಿನಲ್ಲಿ ಆಟವಾಡುತ್ತಿದ್ದರು. ಆ ಸಮಯದಲ್ಲಿ ಗುರು ಅಚಾನಕ್ ಹೇಳಿದರು, ಒಂದು ದೊಡ್ಡ ಗುಂಡಿ ತೋಡು. ಆ ಮಕ್ಕಳನ್ನು ಅದರೊಳಗಿಟ್ಟು ಮರಳಿನಿಂದ ಮುಚ್ಚಿದರು. ಈ ಮಾತು ಕೇಳಿದರೆ ಯಾರಿಗೂ ಭಯವಾಗುತ್ತಿತ್ತು. ಆದರೆ ಗಣಪತಿ ಒಂದು ಕ್ಷಣವೂ ಯೋಚಿಸಲಿಲ್ಲ. ಅವರು ದೊಡ್ಡ ಗುಂಡಿ ತೋಡಿದರು, 3 ಮಕ್ಕಳನ್ನು ಅದರೊಳಗೆ ಕುಳ್ಳಿರಿಸಿದರು ಮತ್ತು ಮೇಲಿನಿಂದ ಮರಳನ್ನು ಮುಚ್ಚಿದರು. ನಂತರ ಗುರು ಹೇಳಿದರು, ಈಗ ಇದರ ಮೇಲೆಯೇ ಕುಳಿತುಕೋ ಮತ್ತು ಯಾರೊಂದಿಗೂ ಮಾತನಾಡಬೇಡ. ಗಣಪತಿ ಶಾಂತವಾಗಿ ಅದೇ ಜಾಗದಲ್ಲಿ ಕುಳಿತನು. ಸ್ವಲ್ಪ ಸಮಯದ ನಂತರ ಮಕ್ಕಳ ತಂದೆ ತಾಯಿಗಳು ಆತಂಕದಿಂದ ಓಡುತ್ತಾ ಬಂದರು. ನಮ್ಮ ಮಕ್ಕಳು ಎಲ್ಲಿದ್ದಾರೆ? ಅವರು ಗಣಪತಿಯನ್ನು ಕೇಳಿದರು. ಆದರೆ ಅವನು ಒಂದು ಮಾತನ್ನೂ ಆಡಲಿಲ್ಲ. ಆಗ ಗುರು ಶಾಂತವಾಗಿ ಹೇಳಿದರು, ನೀವು ಹುಡುಕುತ್ತಿರುವ ಮಕ್ಕಳು ಇವನ ಕೆಳಗಿದ್ದಾರೆ. ಒಳಗೆ 3 ಮಕ್ಕಳ ದೇಹಗಳು ನಿಶ್ಚಲವಾಗಿ ಕಾಣುತ್ತಿದ್ದವು. ತಂದೆ ತಾಯಿಗಳು ದುಃಖದಿಂದ ಅಳಲು ಆರಂಭಿಸಿದರು. ಕೋಪದಿಂದ ಗಣಪತಿಯನ್ನು ಹೊಡೆಯಲು ಶುರು ಮಾಡಿದರು. ಆ ಕ್ಷಣದಲ್ಲಿ ಗುರು ಓಡುತ್ತಾ ಬಂದು ಹೇಳಿದರು, ಅವನನ್ನು ಹೊಡೆಯಬೇಡಿ, ಮಕ್ಕಳಿಗೆ ಏನೂ ಆಗಿಲ್ಲ. ಅವರು ಹಾಗೆ ಹೇಳುತ್ತಿದ್ದಂತೆಯೇ ಆ ಮಕ್ಕಳು ನಗುತ್ತಾ ಹೊರಬಂದರು, ಏನೂ ಆಗದಂತೆ. ಆ ದಿನ ಜನರು ಕೇವಲ ಒಂದು ಅದ್ಭುತವನ್ನೇ ನೋಡಲಿಲ್ಲ, ಗುರುವಿನ ಮೇಲೆ ಸಂಪೂರ್ಣ ಶರಣಾಗತಿ ಎಂದರೇನು ಎಂಬುದನ್ನು ಕಂಡರು. ತರ್ಕ ಮುಗಿಯುವ ಜಾಗದಲ್ಲಿ ಕೃಪೆ ಆರಂಭವಾಗುತ್ತದೆ.